ವಿಧಾನಸೌಧದಲ್ಲಿ ಡೆಪ್ಯೂಟಿ ಅಪೋಸಿಷನ್ ಲೀಡರ್ ಮತ್ತು ಶಾಸಕರಾದ ಅರವಿಂದ್ ಬೆಲ್ಲದವರು ಏನು ನಿನ್ನೆ ಡಿ ಸಿ ಆಫೀಸ್ ಮುಂದೆ ಕಾರ್ಯಕ್ರಮದಲ್ಲಿ ಕುರಾನ್ ಪತನ ಮಾಡಿದ್ದಾರೆ ಅಂಥೇಳಿ ಹೋಮ ಮಾಡಿದರು. ಅದರ ಬಗ್ಗೆ ನಾವು ಅದಕ್ಕೆ ಖಂಡನೆ ಮಾಡ್ತೀವಿ. ಹಬ್ಬ ಹಾಗೂ ಮದುವೆ ಜವಳಿಗೆ ಇಂದೇ ಭೇಟಿ ಕೊಡಿ. BSC ದಿ ಟೆಕ್ಸ್ಟೈಲ್ ಮಾಲ್, ತಿಲಕವಾಡಿ, ಬೆಳಗಾವಿ. ಮತ್ತು ಎರಡು ಥರದ ಜನರಿಗೆ ದಿಕ್ಕು ತಪ್ಪಿಸಿದ್ದಾರೆ ಅವರು. ಮೊದಲೇದಾಗಿ ಸಿದ್ದಾರೂಢ ಮಟ್ಟದಲ್ಲಿ ಕಾರ್ಯಕ್ರಮ ಆಗಿಲ್ಲ, ವಿಶಾಲ್ ನಗರ್ ಮಸೀದಿ ಮುಂದೆ ರಸ್ತೆ ಮೇಲೆ ಕಾರ್ಯಕ್ರಮ ಆಗಿದ್ದದು. ಆಮೇಲೆ ಇನ್ನೊಂದೇನು ಹೇಳ್ಯಾರಂದ್ರೆ ಬರೀ ಕುರಾನ್ ಪತನ ಮಾಡಿ ಕಾರ್ಯಕ್ರಮ ಮಾಡ್ಯಾರ ಅಂತಂದ್ರೆ, ಕುರಾನ್ ಪತನೂ ಮಾಡ್ಯಾರ, ಅಲ್ಲಿ ಶ್ಲೋಕನೂ ಮಾಡಿ ಕಾರ್ಯಕ್ರಮ ಮಾಡ್ಯಾರ. ಜನರಿಗೆ ಅರ್ಧ ಸತ್ಯವನ್ನು ಹೇಳಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನಾವು ಕಾರ್ಪೊರೇಟರ್ ಆಗಿವಿ, ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ, ಎಲ್ಲರೂ ಕಾರ್ಪೊರೇಟರ್ಸ್ ಇದ್ದಾರೆ. ಎಲ್ಲ ಯಾವ ಓಣಿ ಇರ್ತೈತಲ್ಲ, ಯಾವ್ದಾರು ಗುದ್ಲಿ ಪೂಜೆ ಇದ್ರೆ ಯಾವ ಓಣಿ ಇರ್ತೈತಲ್ಲ, ಆ ಓಣಿ ಒಳಗೆ ಯಾರು ಜಾಸ್ತಿ ಜನರು ಇರ್ತಾರಲ್ಲ, ಆ ಜನರ ಪ್ರಕಾರ ಅವ್ರ ಪದ್ಧತಿ ಏನೈತಿ, ಅವ್ರ ಆಚಾರ ವಿಚಾರ ಏನು ಕಲ್ಚರ್ ಏನೈತೆ ಆ ಪ್ರಕಾರ ಮುಸಲ್ಮಾನ ಓಣಿ ಇದ್ರೆ ಫಾತ್ಯ ಮಾಡ್ತಾರೋ, ಆಮೇಲೆ ಹಿಂದೂ ಓದ್ತಿರೋ ಗುದ್ಲಿ ಪೂಜೆ ಮಾಡೋದಂಥ ಪದ್ಧತಿ ಎಲ್ಲ ಕಡೆ ಕಾಮನ್ ಇದೆ, ಕಾರ್ಪೊರೇಟರ್ಸ್ ಕಾಮನ್ ಇದೆ, ಎಲ್ಲ ಕಾಮನ್. ಅದನ್ನು ಮಾಡಿದ್ದನ್ನು ಜನರಿಗೆ ಬರೀ ಕುರಾನ್ ಪತನ ಆಗೈತಿ ಮತ್ತು ಸಿದ್ದಾರೂಢ ಮಟ್ಟದಲ್ಲಿ ಆಗೈತೆ ಅಂತ ಸುಳ್ಳು ಹೇಳಿ ದಿಕ್ಕು ತಪ್ಪಿಸಿ ಏನೋ ಒಂದು ರಾಜಕಾರಣ ಮಾಡಕ್ಕೆ ಹೊಂಟಿದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತೀವಿ. ಮತ್ತು ಒಂದು ಇಂಥ ಬರೀ ಕುರಾನ್ ಪತನ ಮಾಡಿದ್ದಕ್ಕೆ ಡಿ ಸಿ ಆಫೀಸ್ ಬಂದು ಹೋಮ ಮಾಡಿದ್ದಲ್ಲ, ಇದು ರಾಜಕಾರಣ ನಾವು ಭಾಳ ಥರದ್ದು ನೋಡಿದ್ದೇವೆ. ಅದು ಒಂದು ಕರಾಳ ರಾಜಕೀಯವಾಗಿ ಹುಡಿದಾಡಿ ಒಂದು ಕರಾಳ ದಿನ ಅಂತ ಹೇಳಿಕ್ಕೆ ಬಯಸ್ತೇನೆ. ಮತ್ತು ಅಜಾ ಮಾಡಿದ್ದಕ್ಕೆ ಸಂತೋಷ್ ಲಾಡ್ ಅವರು ನಿಂತರಂತ ಇವ್ರು ಹೇಳ್ತಾರೆ. ಮತ್ತು ಅಜಾ ನಡೆದಾಗ ನಾವು ನರೇಂದ್ರ ಮೋದಿಯವರು ನಿಂತಿದ್ದ ವಿಚಾರಗಳದಾವ, ಭಾಳಷ್ಟು BJP ಲೀಡರ್ಸ್ ನಿಂತಿದ್ದಾವೆ. ಮತ್ತು ಅವ್ರಿಗೆ ಯಾಕೆ ಕೇಳೋಂಗಿಲ್ಲ, ಇವರು ಸಂತೋಷ್ ಲಾಡ್ಗೆ ಯಾಕೆ ಮಾತಾಡ್ತಾರೆ? ಅದಕ್ಕೆ ದಯಮಾಡಿ ಇಂಥ ರಾಜಕಾರಣ ಮಾಡಬೇಡ್ರಿ. ಎಲ್ಲ ಧರ್ಮಕ್ಕೆ ಗೌರವ ಕೊಡೋದನ್ನು ಕರೀರಿ. ಮತ್ತು ನಮ್ಮ ಕುರಾನ್ ಮಾಡೋದು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು, ಮಾಡೋದು ಪದ್ಧತಿ ಇಲ್ಲ, ಸರ್ಕಾರ ಒಳಗೆ ಕಾರ್ಯಕ್ರಮ ಆಗಬಾರ್ದು. ಸರ್ಕಾರಿ ಕಾರ್ಯಕ್ರಮಕ್ಕೆ ಶ್ಲೋಕನೂ ಮಾಡ್ಯಾರು, ಕುರಾನು ಮಾಡ್ಯಾರು. ನಿಮ್ಗೆ ಅಷ್ಟು ಇದ್ದಿದ್ರೆ ವಿಧಾನಸೌಧ ಒಳಗೆ ಅದಿರಿ, ಒಂದು ಸಿಸ್ಟಮ್ ತಂದು ಬರೀ ರಾಷ್ಟ್ರಗೀತೆ ಮತ್ತು ನಮ್ಮದು ನಾಡಿಗೀತೆ ಅಷ್ಟು ಹಾಡೋಕ್ಕೆ ಕಾರ್ಯಕ್ರಮ ಮಾಡೋದು ಅಂತ ಒಂದು ಆಫೀಸ್ಗಳಿಗೆ ಪದ್ಧತಿ ತರುವಂಥ ಅಲ್ಲಿ ಫೈಟ್ ಮಾಡಿರಿ. ಇಲ್ಲೇ ಸುಮ್ಮನೆ ಪದ್ಧತಿ ನಡ್ಕೊತ ಬಂದಿದ್ದಕ್ಕೆ ಪದ್ಧತಿಯನ್ನು ಯಾವ್ದಾರು ಒಂದು ಹಿಡಿದು ಸುಮ್ಮನೆ ರಾಜಕಾರಣ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ. ಮತ್ತು ಏನಾಯ್ತಂದ್ರೆ ನಾವು ಒಂದು ಇವು ಏನೈತಿಲ್ಲ, ನಾವು ಒಂದು ಪ್ರಾರ್ಥನೆ ಮಾಡಬೇಕು. ಇವರೆಲ್ಲದ ತಲೆಯಾಗ ಗೊಬ್ಬರ ತುಂಬೈತಿ, ಅದು ತೆಗ್ಯಾಕೆ ನಾವು ಒಂದು ಪ್ರಾರ್ಥನೆ ಇಡಬೇಕಂತ ಮಾಡೀನಿ. ಇಂಥವ್ರ ದೇವರು ಒಳ್ಳೆಯ ಬುದ್ಧಿ ಕೊಡಲಿ, ಇವ್ರಿಗೆ ಜನರ ಒಳ್ಳೆಯ ವಿಚಾರ ಮಾಡಲಿಕ್ಕೆ ಎಲ್ಲ ಸಮಾಜ ಬಗ್ಗೆ ಒಂದು ಬುದ್ಧಿ ಕೊಡಲಿ. ಮತ್ತು ಮೊನ್ನೆ ಜಡ್ಜ್ ಮೇಲೆ ಚಪ್ಪಲ್ ಏನೋ ಬೂಟ್ ಹೋಗಿದ್ರು, ಆವಾಗ ಹೋಮ ಮಾಡೋದು ಗೊತ್ತಾಗಿಲ್ಲ. ಮತ್ತು ದೇಶದಲ್ಲಿ ಎಷ್ಟು ರೇಪ್ಗಳು, ಎಷ್ಟು ಯುವಕರು ದಾರಿ ತಪ್ಪಿ ದುಶ್ಚಟೊಳಗೆ ಬೀಳ್ತಾವೆ. ಮತ್ತು ಅವ್ರಿಗೆ ಹೋಮ ಯಾಕೆ ಮಾಡತ್ತಿಲ್ಲ ಇವರು? ಬರೀ ಇದಕ್ಕೆ ಕುರಾನ್ ಪತನ ಮಾಡಿದ್ರೆ ಹೋಮ ಮಾಡತ್ತೀರಂದ್ರೆ ಹೌದಪ್ಪ, ಏನಾರು ಆದರೆ ಹೋಮ ಮಾಡಿದ್ರೆ ನಾವು ಹೋಗ್ತೀವಿ. ಮತ್ತು ಇಷ್ಟು ದಿವಸ ಇಂಥಲ್ಲ ಆದಾಗ ಮತ್ತೆ ಯಾಕೆ ಹೋಮ ನೀವು ಎಲ್ಲ ಮಾಡೋಂಗಿಲ್ಲ? ಎಲ್ಲ ದಾರಿ ತಪ್ಪಿಸು ಇದು ಅದೇ ಜನರು ಅರ್ಥ ಮಾಡ್ಕೋತಾರೆ. ಅದಕ್ಕೆ ನಾವು ಇದು ಖಂಡನೆ ಮಾಡಲಿಕ್ಕೆ